ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಟು ಕ್ಯೂಟಿಗೌಡ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ನಾನು ಇವತ್ತು ಒಂದು ವ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಏನು ವ್ಲಾಗ್ ಅದು ಅಂತ. ಎಸ್, ಇವತ್ತು ನನ್ನ ಬರ್ತ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಹೌದು, ಬರ್ತ್ಡೇ ಇರೋ ರೀಸನ್ ನಾವು ಎಲ್ಲರೂ ಟೆಂಪಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಎಲ್ಲರೂ ಬೇಗನೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ಹೊರಟಿ ರೆಡಿಯಾಗಿ ಇವತ್ತು ನಾವು ಕೋಲಾರ ಹತ್ರ ಇರೋ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವನು ನನ್ನ ಅಕ್ಕನ ಮಗ ಜಗತ್ ಕೃಷ್ಣ ಅಂತ. ಇವನ ವ್ಲಾಗಲ್ಲಿ ಯಾವತ್ತೂ ನಾನು ತೋರಿಸಿಲ್ಲ, ಇವತ್ತೇ ಫಸ್ಟ್ ಟೈಮ್ ಇವನ್ನ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಇವನು ನನ್ನ ಅಪ್ಪ ಅಮ್ಮನ ಜೊತೆ ಊರಲ್ಲಿರ್ತಾನೆ. ಇವತ್ತು ನನ್ನ ಬರ್ಡೇ ಇರೋ ರೀಸನ್ ಊರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು. ಸೊ ಅವ್ರನ್ನ ಕರ್ಕೊಂಡು ಎಲ್ಲರೂ ಟೆಂಪಲಿಗೆ ಹೊರಟಿದ್ವಿ. ಹೋಗೋ ದಾರಿಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ ಮಧ್ಯೆ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು. ಅದರ ಮಧ್ಯ ಹೋಗುವ ರೋಡಲ್ಲಿ ನನ್ನ ಆಫೀಸ್ ಕೂಡ ಇತ್ತು. ನಮ್ಮ ಅಪ್ಪ ಅಮ್ಮ ಈ ಆಫೀಸ್ನ ನೋಡಿರಲಿಲ್ಲ, ಅವ್ರಿಗೂ ಕೂಡ ಈ ಆಫೀಸ್ ತೋರಿಸ್ಕೊಂಡು ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿರೋ ರೀಸನ್ ನಾವು ಯಾರೂ ಟಿಫನ್ ಮಾಡಿರಲಿಲ್ಲ. ಹಾಗಾಗಿ ಹೋಗೋ ರೋಡಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಟಿಫನ್ ಮಾಡಿಕೊಂಡು ಮತ್ತೆ ನಾವು ಎಲ್ಲರೂ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ತುಂಬ ರಶ್ ಇತ್ತು ಅವತ್ತಂತೂ. ಅದು ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ತುಂಬ ಹೊತ್ತು ಕ್ಯೂನಲ್ಲಿ ಕೂಡ ನಿಂತ್ವಿ ನಾವು. ಹೋಗ್ತಿದ್ದಂಗೆ ಫಸ್ಟ್ ಪೂಜೆ ಸಾಮಾನು ತೊಗೊಂಡು ಅದಾದಮೇಲೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಈ ದೇವಸ್ಥಾನಕ್ಕೆ ನಮ್ಮಮ್ಮ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಿದ್ರು. ಬಟ್ ಟೈಮ್ ಯಾವತ್ತೂ ಆಗಿರಲಿಲ್ಲ. ಬಟ್ ಸಡನ್ನಾಗಿ ನಾವು ಎಲ್ಲರೂ ಪ್ಲ್ಯಾನ್ ಮಾಡಿ ಬರ್ಡೇ ದಿನ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹೊರಟಿವಿ. ಈ ಮಲ್ಲಿಗೆ ಹೂ ನೋಡಿ ತುಂಬ ಖುಷಿ ಆಯಿತು ನನಗೆ. ಮುಡ್ಕೊಬೇಕು ಅಂತ ಅನಿಸ್ತಾಯಿತ್ತು. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ಎಷ್ಟೇ ಸ್ಟೈಲಿಶಾಗಿ ರೆಡಿ ಆದರೂ ಏನೇ ಆದರೂ ಟ್ರೆಡಿಷ್ನಲ್ ಅನ್ನೋದು ಮರೆಯಲ್ಲ ನಾವು. ಈ ಥರ ಒಂದು ರೀಲ್ ನೆನಪಾಗ್ತಾಯಿತ್ತು ನನಗೆ ಅವಾಗ. ಎಷ್ಟೇ ಆಧುನಿಕ ವಸ್ತು ಕಂಡ್ರೆ ಆಸೆ ಇರುತ್ತೆ, ಬಟ್ ಆದರೆ ನಾವು ಹೂವು ಬಳೆ ಅರಿಶಿನ ಕುಂಕುಮ ಅಂತ ಇದ್ದರೆ ಅದನ್ನು ಯಾವತ್ತೂ ಬಿಟ್ಕೊಡಲ್ಲ. ಅದ್ರ ಬಗ್ಗೆ ಗೌರವ ತುಂಬ ಜಾಸ್ತಿ ಇದೆ ಅನ್ನೋ ಒಂದು ರೀಲ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ನೆನಪಾಯಿತು. ಫೈನಲಿ ಇಷ್ಟು ಕ್ಯೂನೆಲ್ಲ ದಾಟ್ಕೊಂಡು ನಾವು ಟೆಂಪಲ್ ಒಳಗಡೆ ಹೋದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೆಂಪಲ್. ನಾನು ಈ ಟೆಂಪಲ್ಗೆ ಆಲ್ರೆಡಿ ಒಂದು 3 to 4 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಬಟ್ ಯಾವಾಗ ಹೋದರೂ ತುಂಬ ಚೆನ್ನಾಗಿರುತ್ತೆ. ಇದೇ ಫಸ್ಟ್ ಅನಿಸುತ್ತೆ ನಾನು ಈ ಸಲ ಹೋಗಿದ್ರು, ಇದೇ ಫಸ್ಟು ಇಷ್ಟು ರಶ್ ಆಗಿದ್ದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಇದು ಫಸ್ಟ್ ಟೈಮ್ ಬಂದಿದ್ದು ಈ ದೇವಸ್ಥಾನಕ್ಕೆ. ತುಂಬ ಖುಷಿಯಿಂದ ಎಲ್ಲ ಲಿಂಗನೂ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಸಿಕ್ಕಾಪಟ್ಟೆ ಜೋಶಾಗಿ ಓಡಾಡ್ಕೊಂಡು ಇದ್ದಿದ್ದು ಅವನೇ. ಇದು ಮಮ್ಮಿ? ಯಾವ ಮಮ್ಮಿ? ಮಾಮಿ ಹೆಸರೇನು? ಮಾಮಿ ಹೆಸರೇನು? ಲಿಂಗ ಮಮ್ಮಿ. ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಇನ್ನೊಂದು ಮೂಲಸ್ಥಾನ ಅಂತ ಇದೆ. ಅಂದರೆ ದೇವ್ರದ್ದು ಮೊದಲನೇ ಲಿಂಗ ಎಲ್ಲಿ ಸ್ಥಾಪನೆ ಆಯಿತು ಅದನ್ನೇ ಮೂಲಸ್ಥಾನ ಅಂತ ಕರೀತಾರೆ. ಆ ದೇವಸ್ಥಾನನೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಳಗಡೆನೇ ಇರೋ ದೇವಸ್ಥಾನಗಳಿದೆಲ್ಲ. ಸೊ ಅಲ್ಲೂ ಕೈ ಮುಕ್ಕೊಂಡು ಅಲ್ಲೂ ದರ್ಶನ ಪಡ್ಕೊಂಡು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಈ ಕೋಟಿಲಿಂಗದ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇಲ್ಲಿರೋದು ಕೋಟಿಲಿಂಗೇಶ್ವರ ಅಂತ ಹೇಳ್ತಾರೆ, ಆದರೆ ಇನ್ನೂ ಇಲ್ಲಿ ಕೋಟಿಲಿಂಗೇಶ್ವರ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೂಜಾರು ಹೇಳೋ ಪ್ರಕಾರ ಇಲ್ಲಿ ಸದ್ಯಕ್ಕೆ 90 ಲಕ್ಷ ಲಿಂಗಗಳು ಸ್ಥಾಪನೆ ಆಗಿದೆಯಂತೆ. ಇನ್ನೂ 10 ಲಕ್ಷ ಲಿಂಗಗಳು ಸ್ಥಾಪನೆ ಆಗೋದು ಬಾಕಿ ಇದೆ. ಇಲ್ಲಿರುವಂಥ ಒಂದು ದೊಡ್ಡ ಲಿಂಗ 108 ಅಡಿ ಇದೆಯಂತೆ. ಹೌದು, ಇದು ವರ್ಲ್ಡ್ ಟಾಲೆಸ್ಟ್ ಶಿವಲಿಂಗ ಅಂತ ಒಂದು ಬಿರುದು ಕೂಡ ಪಡ್ಕೊಂಡಿದೆ. ಇವಾಗ ನೀವು ನೋಡ್ತಾ ಇರೋದು 108 ಅಡಿ ಇರುವ ಶಿವಲಿಂಗ. ಈ 108 ಅಡಿ ಶಿವಲಿಂಗದ ಜೊತೆ ಒಂದು ದೊಡ್ಡ ಬಸವಣ್ಣನ ಸ್ಟ್ಯಾಚ್ಯೂ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದ್ದ ಕಾರಣ ಅಲ್ಲಿ ಯಾರೂ ನಡೆಯೋಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಕ್ಚುಲಿ ಈ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಚೆನ್ನಾಗಿ ಓಡಾಡಬೇಕು ಅಂತಿದ್ರೆ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದು 11:30, 12 ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಮ್ಮ ಪಾಪು ಅಂತೂ ತುಂಬ ಹಠ ಮಾಡ್ತಿದ್ದ, ಬಸವಣ್ಣ ತೋರಿಸಿ ಅಂಬಕರು ಹತ್ರ ಹೋಗಬೇಕು ನಾನು ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ. ಸೊ
ಸೊ ಆ ಬಿಸಿಲಲ್ಲಿ ಅವನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯಿತು. ಸಿಕ್ಕಾಪಟ್ಟೆ ಸುಡ್ತಾ ಇತ್ತು, ಪಾಪ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಬಟ್ ಆದರೆ ಅವನಿಗೆ ಅದು ಹಸು ಥರ ನೋಡಿಬಿಟ್ಟು ಆ ಬಸವಣ್ಣನ ನೋಡಿ ತುಂಬ ಆಸೆ ಆಗ್ತಾಯಿತ್ತು ಅವನಿಗೆ ಅದನ್ನು ಮುಟ್ಟಬೇಕು ಅಂತ. ದೇವಸ್ಥಾನದ ಒಳಗಡೆ ಎಲ್ಲ ಸುತ್ತಾಡಿ ಎಲ್ಲ ದೇವ್ರ ದರ್ಶನ ಪಡ್ಕೊಂಡು ಕೊನೆಗೆ ಆಚೆಗೆ ಬಂದ್ವಿ. ಆಚೆ ಬಂದಾಗ ನೀವು ನೋಡ್ತಾ ಇರ್ಬೋದು ಈ ವ್ಯಕ್ತಿ ಯಾವಾಗಲೂ ನಿಂತಿರ್ತಾರೆ. ನಾನು ಈ ಟೆಂಪಲ್ನ 3 to 4 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಯಾವಾಗಲೂ ಇವ್ರನ್ನ ನೋಡಿದ್ದೀನಿ. ಇವ್ರ ಪೇಷನ್ಸ್ಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ನಿಜವಾಗ್ಲೂ ಎಷ್ಟು ಜನ ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಲ್ವಾ. ಇಷ್ಟು ಇವತ್ತಿನ ದೇವಸ್ಥಾನದ ವ್ಲಾಗ್ ಆಗಿತ್ತು. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಎಲ್ಲರೂ ಊಟಕ್ಕೆ ಬಂದ್ವಿ. ನಾವು ಮಾರ್ನಿಂಗ್ ಹೊರಗಡೆನೇ ತಿಂದಿದ್ವಿ, ಬಟ್ ಮನೆಗೆ ಹೋಗೋಷ್ಟಿಗೂ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. 3 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಅಲ್ಲೇ ನಿಯರ್ ಇರೋ ಒಂದು ಹೋಟೆಲ್ಗೆ ಹೋದ್ವಿ. ಚಿನಿ ನಾವು ಏನು ಕೂತಿದ್ದೀವಿ ಚಿನ್ನ ಇಲ್ಲಿ? ಹಾಂ ಏನೂಟ? ಅನ್ನ ಸಾರು ಬೇಕು. ಆಮೇಲೆ ಇನ್ನೇನು ಬೇಕು? ಊಟ ಆಮೇಲೆ ಇನ್ನೇನು ತಿಂತೀಯಾ? ಆಮೇಲೆ ಅನ್ನ ಹಪ್ಪಳ, ಪೂರಿ, ಹಪ್ಪಳ, ಹಪ್ಪಳ, ಕೊತ್ತಂಬರಿ, ಕ್ಯಾರೆಟ್, ಸೌತೆಕಾಯಿ ಎಲ್ಲ ಬೇಕು. ಐಸ್ ಕ್ರೀಮ್. ಮಕ್ಕಳು ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಅಲ್ವಾ. ಹೌದು, ಮಕ್ಕಳಿದ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವನಂತೂ ಸಿಕ್ಕಾಪಟ್ಟೆ ಕ್ಯೂಟು, ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಅಷ್ಟು ಡೀಸೆಂಟು, ಸೈಲೆಂಟ್ ಕೂಡ. ಅವರಮ್ಮ ಇದ್ರಂತೂ ಯಾರ ಜೊತೆನೂ ಬರಲ್ಲ. ಅವರಮ್ಮ ಇಲ್ಲಾಂದರೆ ಎಲ್ಲರ ಜೊತೆ ಹೊಂದ್ಕೊಂಡಿರ್ತಾನೆ. ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದ್ರ ವ್ಯೂ ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ, ನೀವು ನೋಡಬಹುದು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ಪ್ರೈಸ್ ಕೂಡ ರೀಸನೇಬಲ್ ಆಗಿ ಇತ್ತು. ಸೊ ನಾವೆಲ್ಲರೂ ಸ್ಯಾಟಿಸ್ಫೈಯಿಂಗ್ ಆಗಿ ಊಟ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಊಟ ಮುಗಿಸಿ ಎಲ್ಲರೂ ಮನೆ ಕಡೆ ನಡೆದ್ವಿ. ಸೊ ಹೋಗುವಾಗ ಜರ್ನಿಲಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಯಾಕೆಂದರೆ ನಮ್ಮ ಪಾಪು ಇದ್ದಿದ್ದ ರೀಸನ್ ಎಲ್ಲೂ ಜರ್ನಿ ಬೋರ್ ಆಗಲಿಲ್ಲ. ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ಕೊಂಡಿದ್ದ. ಎಲ್ಲಿರುವನು ನಿನ್ನ ಹರಿ? ಆಮೇಲೆ ಆಮೇಲೆ ಹಾ ಆಮೇಲೆ ಹಾ ಆಮೇಲೆ ಆಮೇಲೆ ಹಾ ಎಲ್ಲೆಲ್ಲೂ ಇದ್ದಾನೆ ಹರಿ. ಫೈನಲಿ ನಾವು ಮನೆ ರೀಚ್ ಆದ್ವಿ ಅರೌಂಡ್ 4 PM. ಅದಾದ ಮೇಲೆ ಮತ್ತೆ ವ್ಲಾಗ್ಸ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಹೊತ್ತು, ಬಿಕಾಸ್ ಎಲ್ಲರೂ ಟಯರ್ಡ್ ಆಗಿದ್ವಿ. ಹಾಗಾಗಿ ಹೆಲೋ, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ನಿದ್ದೆ ಮಾಡಿ ಎಲ್ಲರೂ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಗೊತ್ತಿರೋಂಗೆ ಹೆಕ್ಟಿಕ್ ಡೇ ಇವತ್ತು. ಮಾರ್ನಿಂಗೆ ದೇವಸ್ಥಾನ ಹೋಗಿ ಟೆಂಪಲಿಂದ ಬಂದು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಆಚೆ ನೈಟ್ ಡಿನ್ನರ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇವಾಗ ರೆಡಿ ಆಗಬೇಕು. ಅದಕ್ಕೆ ವಿಲ್ಸಿ ಯಾವ ಥರ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ. ಅದಲ್ಲದೆ ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೋಬೇಕು. ಅದೇನೆಂದರೆ ರೀಸೆಂಟ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮೇಕಪ್ ಕೋರ್ಸ್. ಸೊ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು 4-5 ತಿಂಗಳು ಆಯಿತು ಅಂದ್ಕೊಳ್ಳಿ ಮೇಕಪ್ ಕೋರ್ಸ್ನ ಕಂಪ್ಲೀಟ್ ಮಾಡಿ. ಸೊ ನಿಮ್ಗೇನಾದರೂ ಮೇಕಪ್ ರಿಕ್ವೈರ್ಮೆಂಟ್ ಇದ್ದರೆ ಅಥವಾ ಮೇಕಪ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಸೊ ಆ ಇನ್ಸ್ಟಾಗ್ರಾಮ್ ಲಿಂಕ್ ಥ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಏನೇ ಕ್ವೆಶ್ಚನ್ಸ್ ಇದ್ದರೂ ಅಲ್ಲಿ DM ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಂತ ತುಂಬ ದಿನದಿಂದ ಇತ್ತು. ಸೊ ಇವತ್ತು ಹಂಚ್ಕೊಂಡಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಅದಲ್ಲದೆ ಇದು ನಂದು ಬರ್ತ್ಡೇ ವ್ಲಾಗ್ ಇರೋದ್ರಿಂದ ಇನ್ನೂ ಸ್ವಲ್ಪ ಡಬಲ್ ಖುಷಿ ಇದೆ.
ಸೊ ಇವಾಗ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಓಕೆ, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತಾಯ್ತಾ. ಸೊ ಬಿಸಿಲಲ್ಲಿ ತಿರುಗಿ ತುಂಬ ಟ್ಯಾನ್ ಆಗಿದ್ದೀನಿ. ಸೊ ನಾನು ರೆಡಿ ಆಗೋದಕ್ಕೂ ಮುಂಚೆ ತುಂಬ ಟ್ಯಾನ್ ಆಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಇವತ್ತು ಒಂದು ಡಿಟ್ಯಾನ್ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಸ್ಕಿನ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಹೋಮ್ ಮೇಡ್ ಯೂಸ್ ಮಾಡ್ತೀನಿ, ಬಟ್ ಇವತ್ತು ನಂಗೆ ಟೈಮ್ ಇಲ್ಲ. ಹಾಗಾಗಿ ನಾನು ಒಂದು ಡಿಟ್ಯಾನ್ ಕ್ರೀಮ್ ತೊಗೊಬಂದಿದ್ದೀನಿ, ಅದು ಹಚ್ಕೊಂಡು ರೆಡಿ ಆಗ್ತೀನಿ. ಸೊ ನಾನು ಡಿಟ್ಯಾನ್ ಮಾಡೋದಕ್ಕೆ ಇವಾಗ ಫಸ್ಟು ನನ್ನ ಫೇಸ್ನ ವೈಪ್ ಮಾಡ್ಕೊತೀನಿ. ಸೊ ವೈಪ್ ಮಾಡಿದ ಮೇಲೇ ನಾನು ಯಾವುದೇ ಕ್ರೀಮ್ನ ಹಾಕೋದು ನಾನು ಯಾವಾಗಲೂ. ಸೊ ಡೈರೆಕ್ಟ್ ನಾನು ಏನೂ ಅಪ್ಲೈ ಮಾಡಲ್ಲ, ಮತ್ತು ಮೇಕಪ್ ರಿಮೂವ್ ಮಾಡಿದೆ ನಾನು ಮಲಗೋದು ಇಲ್ಲ. ಸೊ ಫಸ್ಟು ವೈಪ್ ಮಾಡ್ಕೊತೀನಿ. ಆ್ಯಕ್ಚುಲಿ ಫೇಸ್ ತುಂಬ ಟಯರ್ಡ್ ಆಗಿದೆ, ಮಾರ್ನಿಂಗ್ ಬೇಗನೆ ಎದ್ದಿದ್ದು, ಅದ್ರ ಜೊತೆಗೆ ಬಿಸಿಲು ಕೂಡ ಇತ್ತಲ್ವ. ಸೊ ತುಂಬ ಟಯರ್ಡ್ ಆಗಿದೆ. ಎಲ್ಲರೂ ನಮ್ಮನೇಲಿ ಎಲ್ಲರೂ ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಇವತ್ತು ಬೇಡ ಡಿನ್ನರ್ ಪ್ಲ್ಯಾನ್ ಅಂದರು. ಬಟ್ ನಾಳೆಯಿಂದ ಮತ್ತೆ ನಾವು ಬ್ಯುಸಿ ಸ್ಕೆಡ್ಯೂಲ್, ನಮ್ಮದು ಕೆಲಸ ಅದು ಇದು ಅಂದ್ಕೊಂಡು ಮತ್ತೆ ಬ್ಯುಸಿ ಆಗೇ ಬಿಡ್ತೀವಿ. ಸೊ ಇವತ್ತೆಲ್ಲರೂ ಲೀವಲ್ಲಿ ಇದ್ವಲ್ಲ ಅಂದ್ಬಿಟ್ಟು ಇವತ್ತು ಹೋಗ್ತಾಯಿದ್ವಿ. ಕಾಜಲ್ನ ಯಾವಾಗಲೂ ಅಪ್ಲೈ ಮಾಡಿರ್ತೀನಿ. ಸೊ ನಂಗೆ ಕಾಜಲ್ ಇಲ್ಲ ಅಂದರೆ ನಂಗೆ ನೋಡೋಕ್ಕೆ ಆಗೋದಿಲ್ಲ ಅನಿಸುತ್ತೆ. ಓಕೆ, ಸೊ ನಾನು ಇವತ್ತು ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದು ಈ ರಾಗ ಬ್ರ್ಯಾಂಡು ಡಿಟ್ಯಾನ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ಏನು ಗೊತ್ತಿಲ್ಲ, ನಾನು ಯಾವುದೇ ರಿವ್ಯೂ ಕೊಡ್ತಾಯಿಲ್ಲ, ಬಟ್ ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಯಾರು ಈ ವಿಡಿಯೋ ನೋಡಿಕೊಂಡು ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ ಓವರ್ ಫೇಸ್ ನಾನು ಇದನ್ನು ಹಾಕ್ಕೊಂಡು ವಾಪಸ್ ಬರ್ತೀನಿ. ನಾನು ಫೇಸಿಗೆಲ್ಲ ಅಪ್ಲೈ ಮಾಡಿದ್ದಾಯಿತು, ಫೇಸಿನಕ್ಕೆ ಎರಡಕ್ಕೂ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಬೇಕು. ಸೊ ನಾನು 10 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ. 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡ್ಬಂದೆ. ಸೊ ಯು ಕ್ಯಾನ್ ವಾಚ್, ಡಿಫ್ರೆನ್ಸ್ ಕಾಣಿಸ್ತಿದೆ ಅಂದ್ಕೊತೀನಿ. ನನಗೇನು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ. ಸೊ ನಾನಿವಾಗ ಸ್ಕಿನ್ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನೇನು ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಹೇಗೆ ರೆಡಿ ಆಗಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಇದು ನನ್ನ ಫೈನಲ್ ಔಟ್ಪುಟ್ ಆಗಿತ್ತು. ಹೌದು, ನನ್ನ ಬರ್ತ್ಡೇಗೆ ನಾನು ಫೈನಲ್ ಆಗಿ ಈ ಥರ ರೆಡಿ ಆದೆ. ಸೊ ಡಿನ್ನರ್ ಪ್ಲ್ಯಾನ್ ಇದ್ದಿದ್ದರಿಂದ ರೆಡಿಯಾಗಿ ಅಲ್ಲೇ ಕೇಕ್ ಕಟ್ ಮಾಡೋ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ಹೊರಟ್ವಿ. ಹೋಪ್ ನಿಮಗೆ ಈ ಡ್ರೆಸ್ ಇಷ್ಟ ಆಗಿದೆ ಅಂತ. ಈ ಡ್ರೆಸ್ ಕಂಪ್ಲೀಟ್ ಫುಲ್ ಫೋಟೋ ನಿಮಗೆ ಲಾಸ್ಟಲ್ಲಿ ಹಾಕಿರ್ತೀನಿ. ಸೊ ಯಾರಿಗಾದರೂ ಈ ಡ್ರೆಸ್ ಲಿಂಕ್ ಬೇಕಾಗಿದ್ದರೆ DM ಮಾಡಿ, ಸೊ ಐ ಕ್ಯಾನ್ ಸೆಂಡ್ ಇಟ್. ರೆಡಿ ಆಗೋಕ್ಕೆ ಇದ್ದಿದ್ದು ತುಂಬಾ ಕಮ್ಮಿ ಟೈಮ್, ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ಮಾರ್ನಿಂಗಿಂದನೂ ಸಿಕ್ಕಾಪಟ್ಟೆ ಬ್ಯುಸಿ ಸ್ಕೆಡ್ಯೂಲ್ ಆಗಿತ್ತು. ಆ ನಡುವೆನೂ ಡಿನ್ನರ್ಗೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಮ್ಮಿ ಟೈಮಲ್ಲಿ ರೆಡಿ ಆದಾಗಲೇ ಚೆನ್ನಾಗಿ ಮೇಕಪ್ ಬರುತ್ತೆ ನನಗನ್ಸಿದ್ದು. ಫೈನಲಿ ಎಲ್ಲರೂ ಡಿನ್ನರ್ಗೆ ಹೊರಟ್ವಿ ಕ್ಯಾಬ್ ಬುಕ್ ಮಾಡಿಕೊಂಡು. ನಮ್ಮ ಮನೆಯಿಂದ ಇದು ಸಿಕ್ಕಾಪಟ್ಟೆ ಹತ್ತಿರ ಇತ್ತು, ಬರೀ 15 ಮಿನಿಟ್ಸ್ ಇತ್ತು ನಾವು ಬ್ಲಾಕ್ ಮಾಡಿದ್ದು. ಎಲ್ಲಿ ಹೋಗ್ತಾ ಇದೀವಿ ನಾವು? ಕಾರಲ್ಲಿ ಎಲ್ಲಿ ಹೋಗ್ತಿದ್ಯಾ? ಅದೇ ಹೊರಗಡೆ. ಎಲ್ಲಿಗೆ? ಏನ್ ಮಾಡಕ್ಕೆ? ಮದ್ವೆ ಆಗ್ತೇ ಹೇಳು. ಮೊನ್ನೆ ಸಾಕ್ಷಿ ಮಾಮನ್ ಮದ್ವೆ ಆಯ್ತಲ್ಲ, ನೀನು ಮದ್ವೆ ಆಗ್ತೇ ಹೇಳು. ಚಿನ್ನಿ ಮದ್ವೆ ಆಗ್ತೀಯ ಚಿನ್ನಮ್ಮ ನೀನು? ಹೇಳ್ಬಿಡು ಚಿನ್ನ, ಏನಂತ ಹೇಳು. ಚಿನ್ನಿ ಮದ್ವೆ ಆಗ್ತೀಯ ಚಿನ್ನ ನೀನು? ಆಗ್ತೀಯಾ? ನೀನೇ ಹುಡುಕ್ತೀಯ, ನಾ ಹುಡುಕ್ಬೇಕಾ? ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಲ್ವಾ? ಆ್ಯಕ್ಚುಲಿ ಇವನ ಜೊತೆ ಮಾತಾಡ್ಕೊಂಡು ನಮಗೆ ಸಿಕ್ಕಿದ್ದೇ ಗೊತ್ತಾಗಲಿಲ್ಲ ನಾವು ಹೋಗ್ತಾ ಇದ್ದಿದ್ದ ಪ್ಲೇಸ್. ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಹೋಗ್ತಾ ಇದ್ದಿದ್ದ ಪ್ಲೇಸು ಬಂದು ಸೋಡಾ ಫ್ಯಾಕ್ಟ್ರಿ. ಇದು ನಿಯರ್ ಇತ್ತು ನಮ್ಮ ಮನೆಗೂ ಕೂಡ.
ನಾನು ಈ ಸೋಡಾ ಫ್ಯಾಕ್ಟ್ರಿಗೆ ಆಲ್ಮೋಸ್ಟ್ 3 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ಯಾವಾಗಲೂ ಲಂಚ್ ಅವರ್ಸಲ್ಲಿ ವಿಸಿಟ್ ಮಾಡಿದ್ದೆ. ಇವತ್ತೇ ಫಸ್ಟ್ ನಾನು ಡಿನ್ನರ್ಗೆ ಪ್ಲ್ಯಾನ್ ಮಾಡಿದ್ದು. ಅದಲ್ಲದೆ ಇವತ್ತು ಫ್ಯಾಮಿಲಿ ಇದ್ದರು. ಸೊ ನಮ್ಮ ಡ್ಯಾಡಿ ಮಮ್ಮಿ ಇದ್ದಿದ್ದ ರೀಸನ್ ನಾನು ಒಂದು ಒಳ್ಳೆ ಕಡೆನೇ ಹೋಗೋಣ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದೆ. ನಾನು ಆಲ್ರೆಡಿ ಇಲ್ಲಿ ಸೀಟ್ನ ಬ್ಲಾಕ್ ಮಾಡಿದ್ದೆ 5 ಮೆಂಬರ್ಸ್ಗೋಸ್ಕರ. ಸೊ ಹೋಗಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡೋದೇನಿರಲಿಲ್ಲ, ಆಲ್ರೆಡಿ ನಾನು ಝೊಮ್ಯಾಟೊ ಥ್ರೂ ಮಾಡಿಬಿಟ್ಟಿದ್ದೆ. ಈ ಸೋಡಾ ಫ್ಯಾಕ್ಟ್ರಿ ಬಗ್ಗೆ ಹೇಳಬೇಕು ಅಂದರೆ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೈಟ್ ಟೈಮ್ ನಾನು ಮಾರ್ನಿಂಗ್ ಟೈಮ್ ನೋಡಿದಾಗಿಂತ ನೈಟ್ ಟೈಮ್ ನೋಡಿದಾಗ ಇನ್ನೂ ಇಷ್ಟ ಆಯಿತು. ಅದಲ್ಲದೆ ಇಲ್ಲಿ ಫಿಶ್ ಪಾಂಡ್ ಇತ್ತು. ಅಲ್ಲಿ ನಮ್ಮ ಪಾಪು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಲ್ಲಿ ಇದ್ದಿದ್ದು ಫಿಶ್ ನೋಡಿಕೊಂಡು ನಾನು ತೊಗೊತೀನಿ, ಫಿಶ್ನ ಹಿಡಿತೀನಿ ಅಂತ ಹೇಳ್ತಾ ಇದ್ದ. ಇಲ್ಲಿರೋ ಆ್ಯಂಬಿಯನ್ಸಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಗುಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿತ್ತು, ಪಾಸಿಟಿವ್ ಎನ್ವಿರಾನ್ಮೆಂಟ್ ಥರ ಇತ್ತು. ಅದಲ್ಲದೆ ಜೊತೆಗೆ ಕನ್ನಡ ಲೈವ್ ಮ್ಯೂಸಿಕ್ ಕೂಡ ಜಾಸ್ತಿ ಓಡ್ತಾಯಿತ್ತು. ಕನ್ನಡ ಸಾಂಗ್ಸ್ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಐ ಥಿಂಕ್ ಅವತ್ತು ಹಾಡ್ತಾ ಇದ್ದಿದ್ದು ಚಿನ್ಮಯಿ ಅಂತ. ಸಿಕ್ಕಾಪಟ್ಟೆ ಕ್ಯೂಟಾಗಿ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ನಮಗೆ ರಿಯಲ್ ಸಾಂಗೇ ಕೇಳ್ದಂಗೆ ಅನಿಸ್ತಾ ಇತ್ತು. ಹ್ಯಾಪಿ ಬರ್ತ್ಡೇ ಚಿಕ್ಕಿ. ಆಮೇಲೆ ಚಿಕ್ಕಿಗೆ ಏನು ಕೊಡ್ತೀಯಾ? ಕೇಕ್. ಪುತ್ತ ಕೊಡ್ತೀಯ ಚಿಕ್ಕಿಗೆ? ಕೇಕು ಕೊಡ್ತೀಯ? ಆಮೇಲೆ ಇನ್ನೊಂದು ಕೊಡು, ಪುತ್ತ ಕೊಡು. ಥ್ಯಾಂಕ್ ಯು. ಹೋಗಿದ ತಕ್ಷಣ ನಾವು ಮಾಡಿದ ಕೆಲಸ ಫಸ್ಟು ಕೇಕ್ ಆರ್ಡರ್ ಮಾಡಿದ್ದು. ಕೇಕ್ ಆರ್ಡರ್ ಮಾಡಿ ನೆಕ್ಸ್ಟ್ ಏನಿದ್ರು ಫುಡ್ ಐಟಮ್ನ ಆರ್ಡರ್ ಮಾಡಿದ್ದು. ಆರ್ಡರ್ ಮಾಡಿ ಸ್ವಲ್ಪ ಹೊತ್ತಿಗೆ ಕೇಕ್ ಬಂದುಬಿಡ್ತು. ಕೇಕ್ ವಾಸ್ ಟೂ ಸ್ಮಾಲ್, ಬಟ್ ಆದರೆ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಆ ಸಣ್ಣ ಪೀಸಲ್ಲೇ ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಅಂದರೆ, ಯೂಶಲಿ ನಾವು ಯಾರೂ ಸ್ವೀಟ್ ಪರ್ಸನ್ ಇಲ್ಲ ಇಲ್ಲಿ. ನನಗೂ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ನನ್ನ ಅಕ್ಕನಿಗೂ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ನಮ್ಮ ಮನೇಲಿ ಯಾರೂ ಅಷ್ಟು ತಿನ್ನಲ್ಲ. ಬಟ್ ಆದರೆ ಈ ಕೇಕ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ ಆ ಟೇಸ್ಟ್. ಇಟ್ ವಾಸ್ ಮೈ ಬೆಸ್ಟ್ ಬರ್ತ್ಡೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ನನ್ನ ಫ್ಯಾಮಿಲಿ ಜೊತೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು. ಬಟ್ ಈ ಸಲ ನನ್ನ ಡ್ಯಾಡಿ ಮಮ್ಮಿ ನನ್ನ ಫ್ಯಾಮಿಲಿ ಜೊತೆ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಯೂಶ್ವಲಿ ಬ್ಯಾಂಗ್ಳೂರಲ್ಲಿ 2 ಮೆಂಬರ್ಸ್ ಇರ್ತೀವಿ, ಏನೂ ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ನನ್ನ ಮುಖ ನನ್ನ ಹಸ್ಬೆಂಡ್ ನೋಡಬೇಕು, ಹಸ್ಬೆಂಡ್ ಮುಖ ನಾನು ನೋಡಬೇಕು. ಬಟ್ ಅದು ಬಿಟ್ಟು ಫ್ಯಾಮಿಲಿ ಬಂದಾಗ ಸಿಗೋ ಖುಷಿ ನಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇವರೆಲ್ಲ ಊರಿಗೆ ಹೋಗ್ಬಿಟ್ರಂತೂ ಮನೆಯೆಲ್ಲ ನಿಜವಾಗ್ಲೂ ತುಂಬ ಬಿಕೋ ಅನಿಸುತ್ತೆ. ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ, ನಾನು ಯಾಕೆ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದೆ ಅಂದರೆ, ನಾನು ಝೊಮ್ಯಾಟೊ ಗೋಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಅದೇನು ಕಾಸ್ಟ್ಲಿ ಏನಿಲ್ಲ. ಬಟ್ ಝೊಮ್ಯಾಟೊ ಗೋಲ್ಡಿಂದ ನಾನು ಸೀಟ್ನ ಬ್ಲಾಕ್ ಮಾಡಿದ್ರಿಂದ ಬಿಲ್ಲಿಂಗ್ ಟೈಮಲ್ಲಿ ಝೊಮ್ಯಾಟೊ ಥ್ರೂ ನಾನು ಪೇ ಮಾಡಿದ್ರೆ ನನಗೆ 10% ಆಫ್ ಸಿಗ್ತಾಯಿತ್ತು. ಸೊ ಅಲ್ಲೂ ಕೂಡ ಸೇವ್ ಆಗುತ್ತಲ್ಲ ಅಂತ ಝೊಮ್ಯಾಟೊ ಥ್ರೂ ಬ್ಲಾಕ್ ಮಾಡಿದ್ದೆ. ಯಾರೆಲ್ಲ ಝೊಮ್ಯಾಟೊ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅವರು ನೆಕ್ಸ್ಟ್ ಏನಾದರೂ ಡೈನಿಂಗ್ ಆಪ್ಷನ್ ಹೋಗೋದಿದ್ದರೆ ಝೊಮ್ಯಾಟೊ ಥ್ರೂನೇ ಬ್ಲಾಕ್ ಮಾಡ್ಕೊಳ್ಳಿ.
ಕಟ್ ಮಾಡಿ ತಿನ್ಸಿದಾದ್ಮೇಲೆ ನಾವು ಫುಡ್ ಆರ್ಡರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಡ್ ತುಂಬಾ ಚೆನ್ನಾಗಿತ್ತು. ಮಟನ್, ಚಿಕನ್, ವೆಜಿಟೇರಿಯನ್ 3 ಕೂಡ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸಲ್ಲಿ ಯಾವುದೇ ಕಾಂಪ್ರಮೈಸ್ ಆಗೋದಿರಲಿಲ್ಲ ಅಂತ ಅಂದ್ಕೊತೀನಿ. ಪ್ರೈಸ್ ವಾಸ್ ಬಿಟ್ ಹೈ, ಬಟ್ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ ಥರ ಟೇಸ್ಟ್ ಸಿಕ್ಕಿದಾಗ ಪ್ರೈಸ್ ಜಾಸ್ತಿ ಕೊಟ್ಟರು ಏನೂ ಅನಿಸಲ್ಲ ಅನಿಸುತ್ತೆ. ನಾವು ಟ್ರೈ ಮಾಡಿದ್ದು ಡಿಶಸ್ ಬಂದು ಮಟನ್ ಗೀ ರೋಸ್ಟ್, ಮಶ್ರೂಮ್ ಗೀ ರೋಸ್ಟ್, ಬೇಬಿಕಾರ್ನ್ ಮಂಚೂರಿ, ಚಿಕನ್ ನಗೇಟ್ಸ್, ಚಿಕನ್ ಚಿಲ್ಲಿ ಚಿಕನ್ ವಿಂಗ್ಸ್. ನಿಜವಾಗ್ಲೂ ತುಂಬ ಆಸಮ್ ಆಗಿತ್ತು. ಮಕ್ಕಳಿದ್ರೆ ಒಂದು ಕಡೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಅವ್ರನ್ನ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು. ಹಾಗಾಗಿ ನಮ್ಮಪ್ಪ ಅಮ್ಮ ಫುಲ್ ಕಾನ್ಸಂಟ್ರೇಷನ್ ನಮ್ಮ ಅಕ್ಕನ ಪಾಪು ಮೇಲೆ ಇತ್ತು. ಅವರಿಬ್ಬರೇ ಆಟ ಆಡಿಸ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇದ್ದಿದ್ದು. ಅವರಿಬ್ಬರಿದ್ರೆ ಅವನಿಗಂತೂ ಯಾರೂ ಬೇಡ. ಅವರಮ್ಮನೂ ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ತಾನೆ ಆ ಟೈಮಲ್ಲಿ. ಒಂದೊಂದು ಟೈಮ್ ಅವರಮ್ಮನ ಜೊತೆ ಇದ್ದರೆ ಇವರಿಬ್ಬರನ್ನ ಅವಾಯ್ಡ್ ಮಾಡ್ತಾ ಇರ್ತಾನೆ. ನನ್ನ ಹಸ್ಬೆಂಡ್ ತುಂಬಾ ಶೈ ಪರ್ಸನ್. ಅವ್ರನ್ನ ಈ ಥರ ಗೋಳಿಕೊಳ್ಳೋದಂದರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಈ ಸೋಡಾ ಫ್ಯಾಕ್ಟ್ರಿಲಿ ಬರ್ತ್ಡೇಗೆ ಆರ್ಗನೈಸ್ ಕೂಡ ಮಾಡ್ತಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಿದ್ದಿದ್ರೆ ಅವರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದರೆ ಅವರು ಆರ್ಗನೈಸ್ ಮಾಡಿರ್ತಾರೆ. ಈ ಸೋಡಾ ಫ್ಯಾಕ್ಟ್ರಿಲಿ ಲೈವ್ ಮ್ಯೂಸಿಕ್ ಜೊತೆ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡ್ಯಾನ್ಸ್ ಕೂಡ ಮಾಡ್ಬೋದು. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಸ್ಟಾರ್ಟರ್ಸ್ ಎಲ್ಲ ತಿಂದು ಸ್ವಲ್ಪ ಆಲ್ಮೋಸ್ಟ್ ಫಿಲ್ ಅನಿಸೋ ಟೈಮಲ್ಲಿ ಬಂದು ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ಆ ಡ್ಯಾನ್ಸ್ ವೀಡಿಯೋಸ್ ಕೂಡ ನಿಮ್ಗೆ ಹಾಕಿದ್ದೀನಿ, ಎಂಜಾಯ್ ಮಾಡಿ. ಮಲ್ಲಿಗೆ ಹೂವೆ ಹೇಳೋ ಚಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡು ತಂದೆ ಸೌಂದರ್ಯ ನಿನ್ನಲ್ಲಿ ತುಂಬಿಕೊಂಡಿದ್ದರು ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದರೆ ಯಾರ ನೀನು ರೋಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಚೆಲುವಿನ ಹೂವೆ
ಫೈನಲಿ ನಮ್ಮ ಡಾನ್ಸ್ ಎಲ್ಲ ಮುಗಿಸಿ ಮೇನ್ ಕೋರ್ಸ್ಗೆ ಆರ್ಡರ್ ಮಾಡಿಕೊಂಡು ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು ಮನೆಗೆ. ಇಟ್ ವಾಸ್ ನೈಸ್ ಟೈಮ್. ಆ್ಯಕ್ಚುಲಿ ತುಂಬ ಮೆಮೊರೇಬಲ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಸೋಡಾ ಫ್ಯಾಕ್ಟ್ರಿ ಎಕ್ಸ್ಪೀರಿಯನ್ಸ್ ನಾನು 10 ಔಟ್ ಆಫ್ 10 ಕೊಡ್ತೀನಿ. ತುಂಬ ಖುಷಿ ಆಯಿತು, ತುಂಬ ಹ್ಯಾಪಿ ಆಗಿತ್ತು, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು, ವ್ಯಾಲ್ಯೂ ಫಾರ್ ಮನಿ ಅನಿಸ್ತು. ಯಾರೆಲ್ಲ ನೆಕ್ಸ್ಟ್ ಡಿನ್ನರ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ಸೋಡಾ ಫ್ಯಾಕ್ಟ್ರಿನ ಒಂದ್ಸಲ ವಿಸಿಟ್ ಮಾಡಿ. ಆ್ಯಕ್ಚುಲಿ ಇದು ರೆಕಮೆಂಡ್ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ತುಂಬ ಹ್ಯಾಪಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ರೆಕಮೆಂಡ್ ಇಟ್ ಫಾರ್ ನೈಟ್ ಟೈಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಗಿಸಿ ಕೊನೆಗೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸೊ ಮೊದಲೇ ಹೇಳ್ದಂಗೆ ಈ ಡ್ರೆಸ್ಸಿನ ಕಂಪ್ಲೀಟ್ ಫೋಟೋ, ಸಮ್ ಆಫ್ ದ ಮೆಮೊರೀಸ್ ಫೋಟೋನ ನಿಮಗೆ ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ, ಯು ಕ್ಯಾನ್ ವಾಚ್. ಇಷ್ಟಾಗಿತ್ತು ನನ್ನ ಬರ್ತ್ಡೇ ದಿನದ ವ್ಲಾಗ್. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.